ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ಹಾಗೆ ಪೂಜೆಗೆ ಒಂದು ಪ್ರತ್ಯೇಕವಾದ ಸಮಯ, ದಿನ, ಗಳಿಗೆಯನ್ನು ನಿಗದಿಪಡಿಸಲಿಕ್ಕಿಂತ ನೀನು ಮಾಡುವಂಥ ನಿನ್ನ ಪ್ರತಿಯೊಂದು ಕೆಲಸವೂ ನನ್ನ ಪೂಜೆ ಆಗಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅವನು ಹೇಳ್ತಾನೆ, ನೀನು ಮಾಡುವ ಯೋಚನೆ, ಆಲೋಚನೆ, ನೀನು ಆಡೋ ಮಾತು, ನಿನ್ನ ಕೃತಿ, ನಿನ್ನ ಆಚಾರ, ವಿಚಾರ, ನಿನ್ನ ಚಿಂತನೆ, ಏನೇನು ಮಾಡ್ತೀಯ ಪ್ರತಿಯೊಂದು ಅದು ನನ್ನ ಪೂಜೆ ಅಂತಾನೆ ಮಾಡು ಅಂತ ಹೇಳ್ತಾನೆ. ಹೌದಲ್ಲ? ಯಾವಾಗ ನಾವು ಮಾತಾಡುವಾಗ ನಮ್ಮ ಮಾತನ್ನು ಕೂಡ ಇದು ಕೃಷ್ಣನ ಪೂಜೆ, ಅಂದರೆ ಪೂಜೆ ಇಸ್ ಎ ಕಾನ್ಸೆಪ್ಟ್ ಅಂತ ಮಾಡ್ತೀವಿ. ಮಾತಾಡೋ ಮಾತನ್ನು ಕೂಡ ಇದು ಕೃಷ್ಣನ ಪೂಜೆ ಅಂತ ಮಾಡ್ತೀವಿ. ಆವಾಗ ನಮ್ಮ ಮಾತಿನಲ್ಲಿ ಒಂದಿಷ್ಟು ತೂಕ ಇರುತ್ತೆ. ಕೆಟ್ಟ ಶಬ್ದಗಳು ಉಪಯೋಗಿಸಿ ಮಾತಾಡೋದಿಲ್ಲ, ಅನ್ಪಾರ್ಲಿಮೆಂಟ್ರಿ ಆಗಿ ಇಲ್ಲದ ಮಾತುಗಳನ್ನ ಆಡೋದಿಲ್ಲ. ಯಾಕೆಂದರೆ ಇದೊಂದು ಶ್ರೀಕೃಷ್ಣನ ಪೂಜೆ ಅಂತ ಹೇಳಿ ಮಾತನಾಡುವಾಗ ಆ ಮಾತಿಗೆ ಅಪಚಾರ ಆಗದ ಹಾಗೆ, ಅಂದರೆ ಆ ಪೂಜೆಗೆ ಅಪಚಾರ ಆಗದ ಹಾಗೆ ನಾವು ಮಾತಾಡ್ತೇವಲ್ವಾ. ಈಗ ನಾವು ಮಾಡೋ ಯೋಚನೆ ಕೂಡ ಮಂಜುನಾಥನ ಪೂಜೆ ಅಂತ ಮಾಡಿದರೆ ನಾವು ಯೋಚನೆ ಮಾಡುವಾಗ ಕೆಟ್ಟ ಯೋಚನೆ ಮಾಡೋದಿಲ್ಲ. ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅಥವಾ ಕೆಟ್ಟ ಯೋಚನೆಗಳನ್ನು ನಾವು ಮಾಡಲಿಕ್ಕೆ ಆದಷ್ಟು ಕಡಿಮೆ ಮಾಡ್ತೀವಿ, ಇಲ್ಲ ಅದನ್ನು ನಿಲ್ಲಿಸಿ ಪ್ರಯತ್ನ ಪಡ್ತೀವಿ. ಯಾಕೆಂದರೆ ಅದೊಂದು ಪೂಜೆ ಅಂತ ಅಂದ್ಕೊಂಡಿದ್ದೀವಿ, ಅದು ಮಂಜುನಾಥನ ಪೂಜೆ ಅಂತ. ನಾವೇನಾದರೂ ಕೆಟ್ಟ ಯೋಚನೆ ಮಾಡಿದರೆ ಆ ಮಂಜುನಾಥನ ಪೂಜೆಗೆ ಅಪಚಾರ ಆಯ್ತೇನೋ ಅನ್ನೋ ಭಾವ ನಮ್ಮಲ್ಲಿ ಬರ್ತದೆ. ನಾವು ಮಾಡುವ ಕೆಲಸವೂ ಕೂಡ ಅಷ್ಟೇ. ಈ ಕೆಲಸ ಪ್ರಸನ್ನ ರಾಮೇಶ್ವರನ ಕೆಲಸ ಅಂತ ನಾವು ಮಾಡಿದರೆ ಆಗ ಆ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಇರುತ್ತೆ. ಆ ಕೆಲಸದಲ್ಲಿ ಎಲ್ಲೂ ಲೋಪ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ, ಮೋಸ ಆಗ್ಲಿಕ್ಕೆ ಬಿಡೋಲ್ಲ, ಭ್ರಷ್ಟಾಚಾರ ಆಗ್ಲಿಕ್ಕೆ ಬಿಡೋದಿಲ್ಲ, ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ. ಆ ಕೆಲಸವನ್ನು ಪೂಜೆ, ಇದು ರಾಮೇಶ್ವರನ ಪೂಜೆ ಅಂತ ಮಾಡೋದ್ರಿಂದ ಆ ಕೆಲಸವೂ ಕೂಡ ಚೆಂದ ಆಗುತ್ತೆ. ಅದಕ್ಕೆ ಹೇಳೋದು, ಭಗವದ್ಗೀತೆ ಈಸ್ ಎ ವಂಡರ್ಫುಲ್ ಟೆಕ್ಸ್ಟ್ ಆನ್ ಸೈಕಾಲಜಿ ಅಂತ ಹೇಳಿ. ಸೈಕಾಲಜಿಕಲ್ ಇಂಟರ್ಪ್ರಿಟೇಷನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮನ್ನು ಸೈಕಾಲಜಿಕಲ್ ಆಗಿ ಹಿಡಿದಿಟ್ಟು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ಆಚಾರ, ವಿಚಾರ, ಚಿಂತನೆ, ಮಾತು, ಕತೆ, ನಡವಳಿಕೆ ಎಲ್ಲವೂ ಪೂಜೆ ಅಂತ ಮಾಡಿದಾಗ ಅಲ್ಲಿ ಎಲ್ಲೂ ಕೂಡ ಲೋಪ ಬರದೇ ಇದ್ದಾಗೆ ಜಾಗೃತಿಯನ್ನು ವಹಿಸಲಿಕ್ಕೆ ಅವಕಾಶ ಇರ್ತದೆ. ಈ ರೀತಿಯಾಗಿ ಮನುಷ್ಯ ನಡ್ಕೊಂಡು ಬಿಟ್ಟರೆ ಮನುಷ್ಯ ತನ್ನಷ್ಟಾನೆ ತಾನು ಶುದ್ಧ ಆಗ್ತಾನೆ, ಸಾತ್ವಿಕ ಬದುಕಿನ ಕಡೆಗೆ ಅವನ ಜೀವನ ಸಾಗುತ್ತೆ. ಜೊತೆಗೆ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗುತ್ತೆ, ಒಳ್ಳೆ ರಾಮರಾಜ್ಯ ನಿರ್ಮಾಣ ಆಗುತ್ತೆ. ಹಾಗಾಗಿ ಭಗವದ್ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯನ್ನು ಪ್ರತಿಯೊಬ್ಬರು ಓದಬೇಕು. ಶ್ರೀಕೃಷ್ಣ ಹೇಳಿದಾಗೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ, ಆಚಾರ, ವಿಚಾರ, ಚಿಂತನೆ, ನಡವಳಿಕೆ, ಈಗ ನಾವು ನಿಮಗೆ ಕೊಡ್ತಿರೋ ಉಪನ್ಯಾಸ ಕೂಡ ಒಂದು ಪೂಜೆ. ಎಲ್ಲವೂ ಪೂಜೆ ಅಂದ್ಕೊಂಡು ಮಾಡಿಬಿಡೋಣ. ಇದು ಇಡೀ ಮನುಕುಲಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ